ನಮಸ್ಕಾರ. GRP ಟಿವಿಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ವಟಸಾವಿತ್ರಿ ವ್ರತ ಪವಿತ್ರ ಕಥೆಯನ್ನು ಕೇಳೋಣ. ಪುರಾಣಗಳ ಪ್ರಕಾರ ಮದ್ರಾ ದೇಶದ ರಾಜ ಅಶ್ವಪತಿ ಅವರಿಗೆ ಬಹಳ ವರ್ಷಗಳ ಕಾಲ ಸಂತಾನ ಇರಲಿಲ್ಲ. ಅವರು ದೇವಿ ಸಾವಿತ್ರಿಯನ್ನು ಭಕ್ತಿಯಿಂದ ಆರಾಧಿಸಿದಾಗ ದೇವಿಯ ಕೃಪೆಯಿಂದ ಒಂದು ಹೆಣ್ಣು ಮಗು ಜನಿಸಿತು. ಆಕೆಗೆ ಸಾವಿತ್ರಿ ಎಂದು ಹೆಸರಿಡಲಾಯಿತು. ಸಾವಿತ್ರಿ ಬೆಳೆದು ದೊಡ್ಡವಳಾದ ನಂತರ ತನ್ನ ಜೀವನ ಸಂಗಾತಿಯಾಗಿ ಸತ್ಯವನ್ ಎಂಬ ಧರ್ಮನಿಷ್ಠ ಸತ್ಯವಂತ ರಾಜಕುಮಾರನನ್ನು ಆರಿಸಿಕೊಂಡಳು. ಆದರೆ ಮಹರ್ಷಿ ನಾರದರು ಸತ್ಯವನನ ಆಯುಷ್ಯ ಇನ್ನು 1 ವರ್ಷ ಮಾತ್ರ ಉಳಿದಿದೆ ಎಂದು ತಿಳಿಸಿದರು. ಆದರೂ ಸಾವಿತ್ರಿ ತನ್ನ ನಿರ್ಧಾರವನ್ನು ಬದಲಾಯಿಸಲಿಲ್ಲ. ವಿವಾಹದ ನಂತರ ಗಂಡನ ಸೇವೆ, ಹಿರಿಯರ ಗೌರವ ಮತ್ತು ದೇವರ ಭಕ್ತಿಯಲ್ಲಿ ಕಳೆದಳು. ಸತ್ಯವನನ ಆಯುಷ್ಯ ಮುಗಿಯುವ ದಿನ ಬಂದಾಗ ಅವನೊಂದಿಗೆ ಕಾಡಿಗೆ ಹೋದಳು. ಕಾಡಿನಲ್ಲಿ ಒಂದು ಆಲದ ಮರದ ಕೆಳಗೆ ಕಟ್ಟಿಗೆ ಕಡಿಯುತ್ತಿದ್ದ ಸತ್ಯವನ್ ಆಕಸ್ಮಿಕ ಮೂರ್ಛೆಗೊಂಡು ಸಾವನ್ನಪ್ಪಿದನು. ಆಗ ಯಮಧರ್ಮರಾಜ ಬಂದು ಸತ್ಯವನನ ಪ್ರಾಣವನ್ನು ತೆಗೆದುಕೊಂಡು ಹೋಗಲು ಆರಂಭಿಸಿದರು. ಆದರೆ ಸಾವಿತ್ರಿ ಯಮಧರ್ಮರಾಜನನ್ನು ಹಿಂಬಾಲಿಸಿದಳು. ಆಕೆಯ ಭಕ್ತಿ, ಪಾವಿತ್ರ್ಯ, ವಿನಯ ಮತ್ತು ಜ್ಞಾನವನ್ನು ಕಂಡು ಯಮಧರ್ಮರಾಜರು ಸಂತುಷ್ಟರಾದರು. ಅವರು ಒಂದು ವರ ಕೇಳು ಎಂದು ಹೇಳಿದರು. ಮೊದಲು ಸಾವಿತ್ರಿ ತನ್ನ ಅತ್ತೆ ಮಾವರಿಗೆ ಕಳೆದು ಹೋದ ರಾಜ್ಯ ಮತ್ತು ದೃಷ್ಟಿ ಮರಳಿ ಸಿಗಲಿ ಎಂದು ಬೇಡಿಕೊಂಡಳು. ನಂತರ ತನ್ನ ತಂದೆಗೆ ಸಂತಾನ ಭಾಗ್ಯ ಸಿಗಲಿ ಎಂದು ಬೇಡಿಕೊಂಡಳು. ಯಮನು 2 ವರಗಳನ್ನು ನೀಡಿದನು. ಕೊನೆಯಲ್ಲಿ ಸಾವಿತ್ರಿ ನನಗೆ ಸತ್ಯವನನಿಂದ ಸತ್ಪುತ್ರರು ಜನಿಸಲಿ ಎಂದು ಕೇಳಿದಳು. ತನ್ನ ಮಾತಿನ ಅರ್ಥವನ್ನು ಅರಿತ ಯಮಧರ್ಮರಾಜರು ಆ ವರವನ್ನು ನೆರವೇರಿಸಲು ಸತ್ಯವನನ ಜೀವವನ್ನೇ ಮರಳಿ ನೀಡಿದರು. ಹೀಗೆ ಸಾವಿತ್ರಿಯ ಅಚಲ ಪತಿವ್ರತೆ, ಭಕ್ತಿ ಮತ್ತು ಧರ್ಮನಿಷ್ಠೆಯಿಂದ ಸತ್ಯವನ್ ಮತ್ತೆ ಜೀವಂತನಾದನು. ಅಂದಿನಿಂದ ವಿವಾಹಿತ ಮಹಿಳೆಯರು ತಮ್ಮ ಪತಿ ಆಯುಷ್ಯ, ಆರೋಗ್ಯ ಮತ್ತು ಕುಟುಂಬದ ಸುಖ ಶಾಂತಿಗಾಗಿ ವಟಸಾವಿತ್ರಿ ವ್ರತವನ್ನು ಭಕ್ತಿಯಿಂದ ಆಚರಿಸುತ್ತಿದ್ದಾರೆ. ಈ ವ್ರತವನ್ನು ಸಾವಿತ್ರಿ ಸತ್ಯವನನ ಪೌರಾಣಿಕ ಕಥೆಯನ್ನು ಆಧರಿಸಿದೆ. ಈ ಪವಿತ್ರ ವ್ರತ ಫಲದಿಂದ ಎಲ್ಲರ ಕುಟುಂಬದಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಐಶ್ವರ್ಯ ನೆಲೆಸಲಿ. ಜೈ ಸಾವಿತ್ರಿ ಮಾತೆ, ಜೈ ಶ್ರೀ ಮಹಾವಿಷ್ಣು. ಇಂತಹ ಇನ್ನಷ್ಟು ಭಕ್ತಿ, ಪೂಜೆ, ವ್ರತಕಥೆಗಳು ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ GRP ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.